ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಶುಕ್ರವಾರ, ಈಗೆಲ್ಲ ಪೂಜೆ ಎಲ್ಲ ಮುಗಿಸಿ ನಾನಿವತ್ತು ಆಗಲೇ ಸಂಜೆ 6:30 ಆಗ್ತಾ ಇದೆ ಟೈಮು. ಸೊ ಈಗ ಸಬ್ಬಕ್ಕಿ ಸೊಪ್ಪಿತ್ತು, ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿ ನೆನ್ನೆ ತಂದಿದ್ದಂಥದ್ದು. ಸೊ ಅದಕ್ಕೆ ವಡೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ವಡೆ ಮಾಡೋದು, ಕಡಲೆಬೇಳೆದು ವಡೆ ಮಾಡೋದು. ಸೊ ನನ್ನ ಮಕ್ಳಿಗೂ ಇಷ್ಟ, ಅವರು ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ಇವಾಗ ವಡೆ ಮಾಡೋಣ ಅಂತ ಹೇಳಿ ಸಂಜೆ ಟೀ ಟೈಮ್ಗೆ ಚೆನ್ನಾಗಿರುತ್ತೆ. ಮತ್ತು ಪಾಯಸ ಮಾಡಿದ್ರೆ ಅದ್ರ ಜೊತೆ ವಡೆ ಪಾಯಸ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಅಂತ ಹೇಳಿಬಿಟ್ಟು. ಸೊ ಈಗ ಪೂಜೆ ಎಲ್ಲ ಮುಗಿಸಿ ಈಗ ವಡೆ ಮಾಡೋಣ, ಸೊ ಎಲ್ಲ ರೆಡಿ ಮಾಡಿ ಇಟ್ಟಿರೋಣ, ಆಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಈಗ ಒಂದು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಸಬ್ಬಕ್ಕಿ ಸೊಪ್ಪು. ಸೊ ಅದನ್ನು ಅಷ್ಟೇ ತೊಳೆದ್ಬಿಟ್ಟು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಇಲ್ಲಿ ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ನೆಕ್ಸ್ಟು 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಕಡಲೆಬೇಳೆ ಜೊತೆ ಗ್ರೈಂಡ್ ಮಾಡ್ಕೊಳ್ಳೋಣ. ಕಡಲೆಬೇಳೆ ಈ ಕಡೆ ನೆನೆಸಿಟ್ಟಿದ್ದೀನಿ, ಆಗಲೇ ಒಂದು 1/2 ಅವರ್ ಆಗಿದೆ, ನೆಂದಿದೆ ಕಡಲೆಬೇಳೆ. ಸೊ ಕಡಲೆಬೇಳೆ ಮತ್ತು ಇದು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಇದಿಷ್ಟು ರುಬ್ಕೊಳ್ಳೋಣ. ಸೊ ನೆಕ್ಸ್ಟ್ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸೊಪ್ಪು ಎಲ್ಲ ಕಟ್ ಮಾಡಿದ್ದೀನಿ. ಇದನ್ನು ರುಬ್ಬಿಟ್ಟು ಇದ್ರ ಜೊತೆ ಸೇರಿಸಿ ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಂಡು ಎಣ್ಣೆಗೆ ಹಾಕ್ಕೊಳ್ಳೋದಷ್ಟೇ. ಸೋಡಾ ಏನು ಹಾಕೋ ನೆಸೆಸಿಟಿ ಇರೋದಿಲ್ಲ ಇದಕ್ಕೆ. ಸೊ ಬೇಕಂದರೆ ನೀವು ಉಪ್ಪನ್ನ ನೀವು ಯಾವಾಗ ಎಣ್ಣೆಯಲ್ಲಿ ಕರಿತೀರೋ ಆವಾಗ ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಮೊದಲೇ ಹಾಕಿಟ್ಬಿಟ್ರೆ ನೀರು ಬಿಟ್ಬಿಡುತ್ತೆ. ಸೊ ಹಾಗಾಗಿ ಆಮೇಲೆ ಲಾಸ್ಟಲ್ಲಿ ನೀವು ಊಟ ಮಾಡೋ ಟೈಮಲ್ಲಿ ಹಾಕ್ಕೊತಿರಲ್ಲ, ಆವಾಗ ಉಪ್ಪು ಹಾಕ್ಕೊಳ್ಳಿ. ಮೊದಲೇ ಹಾಕಿಟ್ರೆ ನೀರು ಬಿಟ್ಟಂಗೆ ಆಗುತ್ತೆ, ಸ್ವಲ್ಪ ಅಷ್ಟು ಚೆನ್ನಾಗಿರಲ್ಲ ಅಂತ ಅಷ್ಟೇ. ಸೊ ಹಾಗಾಗಿ ಇವತ್ತು ಸಬ್ಬಕ್ಕಿ ಸೊಪ್ಪಿನ ವಡೆ ಮಾಡೋಣ ಬನ್ನಿ. ನೋಡಿ, ಎಲ್ಲ ರುಬ್ಬಿದ ಮೇಲೆ ಈ ರೀತಿ ಆಗಿದೆ. ಇದನ್ನು ಸೊಪ್ಪೆಲ್ಲ ಹಾಕಿ ಇದಕ್ಕೆ ಮಿಕ್ಸ್ ನೋಡಿ. ಈಗ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ, ಈಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸಂಜೆ ಹೊತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಇದೇ ರೀತಿ ಡಿಸ್ಟರ್ಬೆನ್ಸು ಮಕ್ಕಳದು. ಯಾವಾಗಲೂ ನನ್ನ ಬ್ಲಾಗ್ಸಲ್ಲೆಲ್ಲ ಮಕ್ಕಳದೇ ಸೌಂಡ್ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಆಟ ಆಡ್ತಿರ್ತಾರೆ, ಕೂಗಾಡ್ತಾರೆ, ಕಿಚ್ಚಾಡ್ತಾರೆ. ಸೊ ಹಾಗಾಗಿ ಅವ್ರನ್ನ ಮಾತಾಡಬೇಡಿ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಮಕ್ಕಳದು ವಾಯ್ಸ್ ಇದ್ದೇ ಇರುತ್ತೆ ನನ್ನ ಬ್ಲಾಗಲ್ಲಿ ಈವ್ನಿಂಗ್ ಟೈಮ್ದು. ಇದರಲ್ಲಿ ವಡೆನೂ ಮಾಡ್ಕೊಬೋದು, ಮತ್ತು ಖಾರ ಕಡುಬು ಬರುತ್ತಲ್ವ, ಸೊ ಅಕ್ಕಿ ಹಿಟ್ಟಲ್ಲಿ ಮುದ್ದೆ ಥರ ಮಾಡ್ಕೊಂಡ್ಬಿಟ್ಟು ಖಾರ ಕಡುಬು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೇಮ್ ಅದಕ್ಕೂ ಇದೇ ರೀತಿ ಮಾಡ್ಕೊಳ್ಳೋದು, ಖಾರ ಕಡುಬುಗೂ. ಇದು ವಡೆಗೆ ಈ ರೀತಿ ಮಾಡಿರೋವಂಥದ್ದು. ನಾನು ಖಾರ ಕಡುಬು ಅಂತ ನೆನೆಸ್ಕೊಂಡ್ಮೇಲೆ ಕಡುಬು ತಿನ್ನೋಣ ಅಂತ ಇಷ್ಟ ಆಗೋಗ್ಬಿಡ್ತು. ಸೊ ಹಾಗಾಗಿ ಇನ್ನೇನು ಅಕ್ಕಿ ಹಿಟ್ಟಲ್ಲೇ ಮುದ್ದೆ ಮಾಡ್ಕೊಳ್ಳೋದಲ್ವ. ಸೊ ಹಾಗಾಗಿ ಒಂದೇ ಒಂದು ಮುದ್ದೆ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈಗ ಖಾರ ಕಡುಬಿಗೆ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಏನಂದರೆ ಒಂದು ಪಾತ್ರೆಗೆ 1 ಚೊಂಬು ನೀರು ಹಾಕ್ಕೊಂಡು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಯಾಕಂದರೆ ಅದು ಉಕ್ಕು ಬರಬೇಕಲ್ವ. ಸೊ ಹಾಗಾಗಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಒಂದಿಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸೊ ಇದು ಕುದಿ ಬಂದಮೇಲೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಥರ ತಿರುಗ್ತೀವಿ. ಸೇಮ್ ನಾವು ರಾಗಿ ಮುದ್ದೆ ತಿರುಗ್ತೀವಲ್ಲ ಅದೇ ಥರ ಮುದ್ದೆ ತಿರುಗಿಕೊಂಡು ಹೂರಣ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋ ಅಂಥದ್ದು. ನೋಡಿ, ಮುದ್ದೆ ಈಗ ಉಕ್ಕು ಬರ್ತಾ ಇದೆ. ಈಗ ಅಕ್ಕಿ ಹಿಟ್ಟು ಹಾಕ್ಬೇಕು ಇದಕ್ಕೆ. ನೋಡಿ, ಈ ಸತಿ ಅಕ್ಕಿ ಹಿಟ್ಟು ನಾನು ತೊಳೆದ ಹಾಕಿಬಿಟ್ಟು ಮಾಡಿಸ್ಕೊಂಡಿದ್ದೆ. ಸೊ ಹಾಗಾಗಿ ಕಡುಬು ಮಾಡ್ಕೊಬೋದು ಇದರೊಳಗೆ. ಸೊ ಈಗ ಅಕ್ಕಿ ಹಿಟ್ಟನ್ನ ಹಾಕ್ಕೊತೀನಿ ನಾನು. ಈ ರೀತಿ ಹಾಕ್ಕೊಂಡಿದ್ದೀನಿ. ತುಂಬ ಗಟ್ಟಿ ಹಾಕ್ಕೊಬಾರ್ದು, ಸ್ವಲ್ಪ ತೆಳುಗೂ ಹಾಕ್ಕೊಬಾರ್ದು, ಮೀಡಿಯಮ್ ಆಗಿ ಹಾಕ್ಕೊಬೇಕು. ನಾವು ಮಾಮೂಲಿ ರಾಗಿ ಮುದ್ದೆ ಯಾವ ರೀತಿ ಮಾಡ್ಕೋತೀವೋ ಆ ರೀತಿ ಹಾಕ್ಕೊಬೇಕು. ಇದಕ್ಕೆ ಉಪ್ಪು ಹಾಕಿದ್ದೀನಿ ನಾನು ಸ್ವಲ್ಪ, ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ ಹಿಟ್ಟೆಲ್ಲ. ಸೊ ಹಾಗಾಗಿ ನೋಡಿ, ಮುದ್ದೆ ಈ ರೀತಿ ಆಗಿದೆ. ಈಗ ಹೂರಣ ಹೊಡೆಗೆ ರುಬ್ಬಿದ್ವಲ್ಲ ಆ ಹೂರಣನ ಇದರೊಳಗೆ ಹಾಕ್ಕೊಬೇಕು. ನೋಡಿ, ಈ ಥರ ಸಣ್ಣ ಉಂಡೆ ಮಾಡ್ಕೊಂಡಿದ್ದೀನಿ. ಉಂಡೆ ಮಾಡಿಕೊಂಡು ಮಾಮೂಲಿ ವಡೆ ಕಡುಬು ಮಾಡ್ಕೊತೀರಲ್ಲ ಎಲ್ಲರೂ, ಆ ರೀತಿ ಮಾಡ್ಕೋಬೇಕು. ಸೊ ಆಮೇಲೆ ನಾವು ಈ ರೀತಿ ಸ್ಟಫಿಂಗ್ಸ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಈ ಥರ ಮಾಡಿಕೊಂಡು ಇದರೊಳಗೆ ಫಿಲ್ ಮಾಡ್ಕೋಬೇಕು. ಮುದ್ದೆ ಬಿಸಿ ಇರಬೇಕಾದ್ರೇ ಮಾಡ್ಕೋಬೇಕು, ಆರೋದ್ರೆ ಈ ರೀತಿ ಅಂಟ್ಸೋಕ್ಕೆಲ್ಲ ಆಗೋದಿಲ್ಲ. ಸೊ ನಾನೊಂದು ಬಟ್ಲಲ್ಲಿ ನೀರು ಇಟ್ಕೊಂಡು ತೇವ ಮಾಡ್ಕೊಂಡು ಈ ರೀತಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಕಡುಬು ಥರ ಆಗಿದೆ. ಚಿಕ್ಕದಾಗಿ ಮಾಡ್ಕೊಳ್ಳಿ, ಅಂದರೆ ಇಡ್ಲಿ ಪಾತ್ರೆ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಇಡ್ಲಿ ಪಾತ್ರೆಯಲ್ಲಿ ಹಾಕೊತಾ ಇದ್ದೀನಿ. ನೋಡಿ, ಈ ರೀತಿ ಇಡ್ಲಿ ಪಾತ್ರೆ ಒಳಗೆ ಈ ರೀತಿ ಹಾಕ್ಕೊಂಡಿದ್ದೀನಿ. ಇದನ್ನು ಮುಚ್ಚಿ ಮೇಲೆ ಬೇಯಿಸ್ಕೊಳ್ಳೋಣ.
ಸೊ ತುಂಬ ಚೆನ್ನಾಗಾಗುತ್ತೆ. ಇದು ಬಿಸಿ ಇದ್ದಾಗಲೇ ಮುದ್ದೆ ಒಳಗೆ ಸ್ಟಫಿಂಗ್ಸ್ ಹಾಕೊಂಡ್ಬಿಟ್ಟು ಈ ರೀತಿ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇಲ್ಲಾಂದರೆ ಯಾಕಂದರೆ ಹಿಟ್ಟೆಲ್ಲ ಹಸಿ ಹಸಿ ಇರುತ್ತಲ್ವ, ಹಾಗಾಗಿ ಮತ್ತೆ ಬೇಯಿಸಲೇಬೇಕಿದು. ಈಗ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಈ ಕಡುಬು ಈ ರೀತಿ ಬೇಯ್ತಾ ಇದೆ. ಸೊ ಖಾರ ಕಡುಬು ಚೆನ್ನಾಗಿರುತ್ತೆ. ಸೊ ನೋಡಿ ಈ ರೀತಿ ಇನ್ನೇನೊಂದು 2 ಮಂತ್ಸಲ್ಲಿ ಗಣೇಶ ಹಬ್ಬ ಬರ್ತಾ ಇದೆಯಲ್ವಾ, ಸೊ ಅವಾಗಲೂ ಮಾಡಲೇಬೇಕು. ಮತ್ತೆ ಬಿಸಿ ಖಾರ ಕಡುಬು ರೆಡಿಯಾಗಿದೆ. ಈಗ ಇದಕ್ಕೆ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೇನೂ ತಿನ್ಬೋದು, ಚಟ್ನಿ ಜೊತೆನೂ ತಿನ್ಬೋದು. ನೆಕ್ಸ್ಟ್ ಈ ಕಡೆ ವಡೆನೂ ಮಾಡಿಕೊಂಡೆ. ವಡೆ ಮತ್ತು ಖಾರ ಕಡುಬು ಎಲ್ಲ ರೆಡಿಯಾಗಿದೆ. ಇವತ್ತು ನಮ್ಮ ರೋಡಿಗೆ ಟಾರ್ ಹಾಕ್ತಾ ಇದ್ದಾರೆ. ಸೊ ತುಂಬ ವರ್ಷಗಳ ನಂತರ, ಒಂದು 7-8 ವರ್ಷನೇ ಆಗಿದೆ. ನೋಡಿ ಫಸ್ಟ್ ಈ ರೀತಿ ಹಾಕೊಂಡು ಹೋಗ್ತಾರೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಮ್ಮ ರೋಡಲ್ಲಿ ಟಾರ್ ಹಾಕಿದ್ದಾರೆ. ಹಾಗಾಗಿ ಮಕ್ಕಳಿಗೆಲ್ಲ ಸಖತ್ ಖುಷಿ ಆಗಿಬಿಟ್ಟಿದೆ. ಸ್ಕೂಲಿಂದ ಬಂದ ತಕ್ಷಣ ಎಲ್ಲ ಸೈಕಲ್ ತುಳಿಯೋದಕ್ಕೆ ಹೋಗ್ಬಿಟ್ಟಿದ್ದಾರೆ. ಸೊ ನೋಡಿ ಎಲ್ಲರೂ ಸೈಕಲ್ ತುಳಿತಾ ಇದ್ದಾರೆ ಮಕ್ಕಳೆಲ್ಲನೂ. ಅವ್ರಿಗೇನೋ ಒಂಥರ ಖುಷಿ. ಇಷ್ಟು ವರ್ಷ ಟಾರ್ ಇರಲಿಲ್ವಲ್ಲ, ಮಣ್ಣು ರೋಡು ಜಲ್ಲಿಕಲ್ ರೋಡಲ್ಲೇ ಓಡಾಡ್ತಾ ಇದ್ರು. ಈಗ ಟಾರ್ ಹಾಕಿರೋದಕ್ಕೆ ಸಖತ್ ಖುಷಿಯಾಗಿದೆ ಅವ್ರಿಗೆ. ಸೊ ಸ್ಕೂಲಿಂದ ಬಂದ ತಕ್ಷಣ ಇಲ್ಲೇ ಇದ್ದಾರೆ ರೋಡಲ್ಲಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಟಾರ್ ಹಾಕಿದ್ರೆ ಏನೋ ಒಂಥರ ಚೆನ್ನಾಗೂ ಕಾಣಿಸ್ತಿರುತ್ತೆ ರೋಡೆಲ್ಲ ನೀಟಾಗಿ. ಈಗ ಆಷಾಢದ ಗಾಳಿ ಬೇರೆ ಬೀಸ್ತಾ ಇದೆಯಲ್ವಾ, ಎಲ್ಲ ಮಣ್ಣು ಮನೆಯೊಳಗೆ ತುಂಬಿಡ್ತಾ ಇತ್ತು. ಧೂಳು, ಸಿಕ್ಕಾಪಟ್ಟೆ ಧೂಳು ಇರ್ತಿತ್ತು. ಈಗ ಟಾರ್ ಹಾಕಿದ್ಮೇಲೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸೊ ಗಾಳಿ ತುಂಬ ಇರೋದ್ರಿಂದ ಗಾಳಿ ಬೀಸಿದಾಗ ರೋಡಲ್ಲಿರೋ ಮಣ್ಣೆಲ್ಲ, ಸಣ್ಣ ಸಣ್ಣ ಮಣ್ಣೆಲ್ಲನೂ ಬಂದು ಕೂತ್ಕೊಂಡ್ಬಿಡೋದು. ಕಿಟಕಿ ಬಾಗಿಲೆಲ್ಲ ಕ್ಲೋಸ್ ಮಾಡಿದ್ರೂ ಮಣ್ಣು ಮಾತ್ರ ಕಾಲ್ಗೆ ಹಾಗೆ ಸಿಗ್ತಾ ಇರೋದು ಧೂಳು. ಹೋಗಿ ಹೋಗಿ ಬಿದ್ದೋಗ್ಬಿಟ್ಟಿಯಾ? ಇಷ್ಟು ಮಕ್ಕಳಿರೋದನ್ನ ಅಂಥದ್ದು ನೋಡಿದ್ರೆ ಸೈಕಲಲ್ಲಿ ಇವರು ಮ್ಯಾರಥಾನ್ ಹೋಗೋ ಥರ ಅಂತ ಅನಿಸ್ತಾ ಇದೆ ನಮಗಂತೂ. ನಾವು ಮಕ್ಕಳನ್ನೆಲ್ಲ ಒಂದೇ ಕಡೆ ನಿಲ್ಲಿಸಿ ಎಲ್ಲ ಫೋಟೋ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಕ್ಕಳು ಖುಷಿ ಅವ್ರಿಗೂ ಸೈಕಲ್ ತುಳಿಯೋದಕ್ಕೆ ಈ ಥರ ರೋಡಲ್ಲಿ. ಸೊ ಅವರು ತುಂಬ ವರ್ಷಗಳಿಂದನೂ ಈ ಥರ ಟಾರ್ ಹಾಕ್ತಾರೆ ಅಂತ ನಾವು ಅಂದ್ಕೊತಾನೇ ಇದ್ವಿ. 1-2 ಸಲ ಜಲ್ಲಿ ಹಾಕಿ ಸುಮ್ಮನೆ ಆಗಿಬಿಟ್ರು, ಟಾರೇ ಹಾಕಲಿಲ್ಲ. ಸೊ ಹಾಗಾಗಿ ಈ ಸಲ ಫೈನಲಾಗಿ ಹಾಕಿರೋ ಅಂಥದ್ದು. ಮಕ್ಕಳಿಗೆಲ್ಲ ತುಂಬ ಖುಷಿ ಮತ್ತು ತುಂಬ ಚೆನ್ನಾಗೂ ಇದೆ. ಧೂಳು ಎಲ್ಲ ಅವಾಯ್ಡ್ ಆಗುತ್ತೆ. ಸೊ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಏರಿಯಾನೂ. ಹೌದು, ಮಳೆ ಬಂದಾಗಂತೂ ಗಾಡೀಲಿ ಹೋಗೋದಕ್ಕೆ ಭಯ ಆಗ್ತಾಯಿತ್ತು, ಎಲ್ಲಿ ಜಾರುತ್ತೋ ಎಲ್ಲಿ ಬೀಳುತ್ತೋ ಅಂತ ಹೇಳಿಬಿಟ್ಟು. ಸೊ ಅವಾಗಂತೂ ನಡೆದಾಡೋಕ್ಕೂ ಕಷ್ಟ ಆಗ್ತಿತ್ತು ಮಳೆ ಬಂದಾಗ. ಸೊ ಈ ಸಲ ಏನೋ ಮಳೆ ಬರೋದಕ್ಕೆ ಮೊದಲೇನೇ ಟಾರ್ ಹಾಕಿದ್ದಾರೆ. ಫ್ರೆಂಡ್ಸ್, ಇವತ್ತು ಸ್ವಲ್ಪ ಮನೆ ಮೇಲೆ ಶುಂಠಿ ಗಿಡ ಎಲ್ಲ ಹಾಕಿದ್ದೆ ಅಂತ ಹೇಳಿದ್ನಲ್ವ, ಶುಂಠಿ ಇರಲಿಲ್ಲ. ಹಾಗಾಗಿ ಇವತ್ತು ಕಟ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಈಗ. ಸೊ ನೋಡೋಣ ಇದರಲ್ಲಿ ಶುಂಠಿ ಇದೆಯೋ ಏನೋ ಗೊತ್ತಿಲ್ಲ, ತುಂಬ ದಿವಸದಿಂದ ಬೆಳೆದಿತ್ತು. ಸೊ ನೋಡಿ 2 ಪಾಟಲ್ಲಿ ಇಷ್ಟು ದೊಡ್ಡದಾಗಿದೆ. ನೋಡೋಣ ಈಗ ಶುಂಠಿ ಇದೆಯಾ ಹೇಗೆ ಅಂತ. ಅದಕ್ಕೆ ಕರಣೆ ಯೂಸ್ ಮಾಡ್ತಾಯಿದ್ದೀನಿ. ಕರಣೆ ಯೂಸ್ ಮಾಡಿಕೊಂಡು ಇಲ್ಲಿ ತುಂಬ ಪುಟಾಣಿ ತುಳಸಿ ಗಿಡಗಳೆಲ್ಲ ಎಷ್ಟೊಂದು ಇದ್ದಾವೆ. ಸೊ ಎಲ್ಲ ಹೋಗ್ಬಿಡುತ್ತಲ್ಲ ಅಂದ್ಕೊಂಡೆ, ಬಟ್ ಇಷ್ಟೊಂದು ಇಟ್ಕೊಂಡು ಏನು ಮಾಡೋದು ತುಳಸಿ ಗಿಡ. ಹಾಗಾಗಿ ಕಟ್ ಮಾಡೋಣ, ಶುಂಠಿನೂ ಬೇಕಿತ್ತಲ್ಲ ಅಂತ ಹೇಳಿಬಿಟ್ಟು. ಸ್ವಲ್ಪ ನೀರು ಹಾಕಬೇಕು ಅನಿಸುತ್ತೆ, ಗಟ್ಟಿಯಾಗಿದೆ. ನೋಡಿ ಇಲ್ಲಿ ಈ ರೀತಿ ಬಂದಿದೆ. ಶುಂಠಿ ಇದೆ ಇಲ್ಲಿ ನೋಡಿ, ಮಣ್ಣಾಗಿದೆ, ತೊಳ್ಕೊಬೇಕು. ಸೊ ದಪ್ಪನೇ ಇದೆ, ದಪ್ಪದೇ ಶುಂಠಿ ಇದೆ. ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಪರವಾಗಿಲ್ಲ, ಇಷ್ಟು ದಿವಸ ವೆಯ್ಟ್ ಮಾಡಿದ್ದಕ್ಕೂ ಬಂದಿದೆ ಶುಂಠಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ನೋಡಿ ಈ ಥರ ಇದೆ ಶುಂಠಿ. ಇಲ್ಲೂ ತುಂಬ ಇದೆ ನೋಡಿ, ಇಲ್ಲೂ ತುಂಬ ದೊಡ್ಡದಾಗಿ ಇದೆ. ಕಟ್ ಮಾಡಬೇಕಿದ್ನ.
ನೋಡಿ ಇಷ್ಟು ದೊಡ್ಡದಾಗಿ ಬೆಳ್ಕೊಂಡಿತ್ತು ಮತ್ತು ಅಲ್ಲೊಂದು ಪಾಟಲ್ಲೂ ಇದೆ. ಸೊ ಇವತ್ತು ಇದನ್ನು ಕಿತ್ತು ನೋಡೋಣ ಎಷ್ಟಿದೆ ಏನು ಅಂತ ಅಂದ್ಬಿಟ್ಟು. ಆಗಲೇ ತುಂಬ ದಿನ ಆಯಿತು, ಒಂದು 2 ತಿಂಗಳು 3 ತಿಂಗಳು ಮೇಲೆ ಆಗಿದೆ ಇದು ಬೆಳೆದು. ಸೊ ತುಂಬ ದೊಡ್ಡದಿದೆ ಅನಿಸುತ್ತೆ. ನೋಡಿ ಇಷ್ಟು ಬಂದಿದೆ. ಸೊ ಇಲ್ಲಿ ಸ್ವಲ್ಪ ಸ್ವಲ್ಪ ಬಂದಿದೆ ನೋಡಿ. ಶುಂಠಿ ಇದು ಎಲ್ಲ ಮಣ್ಣಾಗಿದೆ. ಸೊ ಇದೆಲ್ಲ ನೀಟಾಗಿ ತೊಳ್ಕೊಂಡ್ರೆ ಶುಂಠಿ ಸಿಗುತ್ತೆ. ಫುಲ್ಲು ತೆಗ್ದೇ ಬಿಡೋಣ ಅಂತ ಹೇಳಿ ಪಾಟ್ ಫುಲ್ಲು, ಇಲ್ಲಾಂದ್ರೆ ಎಲ್ಲ ಅಲ್ಲಲ್ಲೇ ಅರ್ಧರ್ಧ ಕಟ್ಟಾಗ್ತಾಯಿದೆ. ನೋಡಿ ಎಷ್ಟು ಸುತ್ತಕೊಂಡಿದೆ ಅಂತ. ಹಿಂಗೆ ಎಣದಿದೆ ನೋಡಿ ಬೇರು. ಸ್ಮೆಲ್ ತುಂಬ ಚೆನ್ನಾಗಿದೆ ಶುಂಠಿದು. ಹೆಂಗೆ ಸುತ್ತಿದೆ ಬೇರು ಅಂದರೆ ಇಲ್ಲಿ ಯಾವ ರೀತಿ ಎಣದಿದೆ ನೋಡಿ. ನಾನಿಲ್ಲಿ ಸ್ವಲ್ಪ ನೆಲದಲ್ಲೆಲ್ಲ ಗಲೀಜಾಗುತ್ತೆ ಅಂತ ಹೇಳಿ ಕವರ್ ಮತ್ತು ಪೇಪರ್ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಕಿತ್ಕೊಳ್ಳೋಣ ಅಂತ ಬಂದೆ. ಸೊ ನೋಡಿದ್ರೆ ಇದು ಹೀಗಿದೆ ಅಂತ ಗೊತ್ತಿಲ್ಲ, ಹೀಗೆ ಎಣದು ಬಿಟ್ಟಿದೆ ಬೇರು. ತುಂಬ ದಿನ ಆಯಿತು ಅಂತ ಹೇಳಿದ್ರು. ಇಷ್ಟು ದಪ್ಪ ಶುಂಠಿ ಇದೆ. ನನ್ನ ಕೈ ಹೀಗೆ ನೋಡಿ, ಇದು ಫುಲ್ಲು ಶುಂಠಿನೇ ಮಣ್ಣು ಮೆತ್ಕೊಂಡಿದೆ. ನೀಟಾಗಿ ಬಿಡಿಸ್ಕೊಬೇಕು. ಏನು ಇಷ್ಟು ಬಿಗ್ಗಿಗೆ ಹೆಂಗೆ ಎಣ್ದಿದೆ ಬೇರು ಅಂದರೆ ನೋಡಿ. ಇಲ್ಲಿ ಇದೆಲ್ಲ ಶುಂಠಿನೇ ಫುಲ್ಲು. ನೋಡಿದ್ದೀರಾ ಶುಂಠಿ ಬೇರೆ ಯಾರಾದರೂ ಈ ರೀತಿ ಬಿಟ್ಟರು ಅಂಥದ್ದು? ಅಷ್ಟೇ ಪಾಟಲ್ಲೇ ನೋಡಿ ಯಾವ ರೀತಿ ಬೆಳಿಬೋದು ಅಂತ. ಅಷ್ಟು ದೊಡ್ಡ ಶುಂಠಿ. ಥರ ಅರ್ಶಿಣದ ಸ್ಮೆಲ್ಲು ಬರ್ತಿದೆ, ಶುಂಠಿ ಸ್ಮೆಲ್ಲು ಬರ್ತಾಯಿದೆ. ಅರ್ಶಿಣನೂ ಇದೇ ಥರ ಇರುತ್ತೆ ಅರ್ಶಿಣದ ಗಿಡ ನೋಡಿ. ಬಟರ್ ಫ್ರೂಟ್ದು ಹಣ್ಣು ತಂದಿದ್ದೀನಿ, ಜ್ಯೂಸ್ ಮಾಡಿದೆ. ಅದ್ರದ್ದು ಒಂದು ಬೀಜ ಇದೆಯಲ್ಲ ಅದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೆ. ನೋಡಿ ಇದು ಬೇರೆ ಮಣ್ಣು ತರಬೇಕು, ಯಾಕಂದರೆ ಇದ್ರದ್ದು ಬೇರೆ ಹಾಕ್ತಿದ್ದಿಲ್ಲ. ಇದೇ ಮಣ್ಣು ಹಾಕೋದಕ್ಕಾಗಲ್ಲ. ಶುಂಠಿ ಸಿಕ್ಕಿದೆ, ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಬೇರೆ ಹೇಗಿದೆ ಅಂತ. ಇದು ಎಲೆಗಳಿದ್ದಿದ್ದು ಇಷ್ಟಿತ್ತು. ಇಷ್ಟು ಚಿಕ್ಕ ಬಾಟಲ್ಲಿ ಹಾಕಿದ್ದು ನಾನು. ಇದು ಬೇರುಗಳು ನೋಡಿ ಹೆಂಗೆ ಬಿಟ್ಬಿಟ್ಟಿತ್ತು ಅಂದರೆ ಫುಲ್ ಎಣದು ಬಿಟ್ಟಿತ್ತು ಬೇರೆಲ್ಲ. ಸೊ ಈಗ ಇಷ್ಟಾಗಿದೆ ಶುಂಠಿ. ನೋಡಿ ಇಷ್ಟು ಬಿಟ್ಟಿದೆ ಶುಂಠಿ. ಸೊ ಇಷ್ಟು ಚಿಕ್ಕ ಪಾಟಲ್ಲಿ ಇಷ್ಟು ಬೆಳಿಬೋದಲ್ಲ. ಸೊ ಇವತ್ತಿನ ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ, ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.